ಮಳೆಯ ಕೊರತೆಯಿಂದ ನಾಡಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಉತ್ತಮ ಮಳೆಯಾಗಲಿ, ರೈತರ ಬದುಕಿನಲ್ಲಿ ನೆಮ್ಮದಿ ನೆಲೆಸಲಿ ಎಂಬ ಉದ್ದೇಶದಿಂದ ಜೆಡಿಎಸ್ ಪಕ್ಷ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಕಾರ್ಯಕ್ರಮ ಮಾನ್ವಿ ಪಟ್ಟಣದ ಮಾರಿಕಾಂಬಾ ದೇವಸ್ಥಾನದಿಂದ ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನದವರೆಗೂ ಸಾವಿರಾರು ಜನರ ನಡುವೆ ಅದ್ದೂರಿಯಾಗಿ ನೆರವೇರಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ನೇತೃತ್ವದಲ್ಲಿ ಸಾವಿರಾರು ರೈತರು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಭಾಗವಹಿಸಿ ಮಳೆ ಬರಲಿ ಎಂದು ಮಾರಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮಾತನಾಡಿ, ಮಳೆಯ ಕೊರತೆಯಿಂದ ರೈತರು ಆತಂಕದಲ್ಲಿದ್ದು, ಬಿತ್ತನೆ ಮಾಡಿದ ಬೆಳೆಗಳು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಜೆಡಿಎಸ್ ಪಕ್ಷ ರೈತರ ಪಕ್ಷವಾಗಿದ್ದರಿಂದ ರೈತರಿಗೆ ಅನುಕೂಲವಾಗಲಿ ಎಂದು ನೀರಮಾನ್ವಿವರೆಗೂ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಆ ದೇವರು ಮಳೆ ತರುವ ಕೆಲಸ ಮಾಡಲಿ ಎಂದು ಬೇಡಿಕೊಂಡರು. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ಮಾನ್ವಿ ಪಟ್ಟಣದ ಖಾನಾಪುರ ಪೇಟೆಯ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಲಾಗಿದೆ. ಸಿಂಧನೂರು ತಾಲೂಕಿನ ಸಹನಾಡಿಗೆ ಮಳೆಯಾಗಲಿ ಎಂದು ಅಂಬಾ ಮಠದಲ್ಲಿ ಪೂಜೆ ಸಲ್ಲಿಸಲಾಯಿತು. ಆ ದೇವರು ಬಡವರ ಕಷ್ಟ ಅರಿತು ಮಳೆ ತರಲಿ ಎಂದರು. ಇವತ್ತು ಮಾನ್ವಿ ಪಟ್ಟಣದಿಂದ ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನದವರೆಗೆ ಇವತ್ತು ಪಾದಯಾತ್ರೆ ಕಾರ್ಯಕ್ರಮವನ್ನ ಮಳೆಗಾಗಿ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ಮಾಜಿ ಸಚಿವರು, ನಮ್ಮ ಆತ್ಮೀಯ ಹಿರಿಯ ಸಹೋದರರಾಗಿರ್ತಕ್ಕಂಥ ಸಿಂಧನೂರಿನ ಶ್ರೀ ವೆಂಕಟರಾವ್ ನಾಡಗೌಡರವರೇ, ನಮ್ಮ ಶಿವಮೊಗ್ಗ ತಾಲೂಕಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಬರ್ತದಂತವಾಗಿ ಸ್ಟಾರ್ಟ್ ಮಾಡ್ಬೇಕಂತೇಳಿ ಅರ್ಜೆಂಟ್ ಪೂಜೆ ಮಾಡಿದ್ವಿ ನಾವು. ಇವತ್ತ ಪೂಜೆಯನ್ನ ನೆರವೇರಿಸುವ ಮೂಲಕ ಮಳೆಗಾಗಿ ಇವತ್ತ ನಮ್ದು 18ನೇ ತಾರೀಕು ಏನಪ್ಪಾ ಅಂದ್ರೆ ಕಾರ್ಯಕರ್ತರ ಸಭೆಯನ್ನ ಹಮ್ಮಿಕೊಳ್ತಕ್ಕಂಥ ಕೆಲಸ ಮಾಡ್ಬೇಕಂತ ಮಾಡಿದೀವಿ ನಾವು. ಯಾವಾಗ ಸಿಂಧನೂರಿನ ನಮ್ಮ ಸಹೋದರ ನಾಡಗೌಡಣ್ಣವರು ಇವತ್ತೇನೋ ಪಾದಯಾತ್ರೆ, ಮಳೆಗಾಗಿ ಪಾದಯಾತ್ರೆ, ಎಲ್ಲರೂ ಮಿನಿಸ್ಟರ್ ಕೊಡ್ರಿ ನಮಗ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ನಮ್ಗೇನಪ್ಪ ಆಯುಷ್ ಕೊಡ್ರಿ ಅಂತ ಪಾದಯಾತ್ರೆ ಆದ ನಾಡಗೌಡಣ್ಣವರು ವಿಶೇಷವಾಗಿ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ವಿಶೇಷ ಕಾರ್ಯಕ್ರಮ ಇರ್ತದೆ. ಅವ್ರು ಏನ್ ಮಾಡಿದ್ರು, ಇಲ್ಲಪ್ಪ ನಮ್ಮ ರೈತರು ಬಹಳ ಸಂಕಷ್ಟದಿದ್ದಾರೆ, ಮಳೆ ಇಲ್ಲ, ಬೆಳೆ ಇಲ್ಲ, ಅವ್ರಿಗೆ ಏನಾದ್ರೂ ಒಂದು ಏನಪ್ಪ ಅಂದ್ರೆ ಆ ಭಗವಂತನ ಆಶೀರ್ವಾದ ಆಗ್ಲಿ ಎಂಬ ಒಂದು ಉದ್ದೇಶದಿಂದ, ಒಳ್ಳೆ ಮನಸ್ಸಿನಿಂದ ಇವತ್ತ ಸಿಂಧನೂರಿನಿಂದ ಶ್ರೀ ಅಂಬಾದೇವಿ, ಸೋಮಲಾಪುರ ಅಂಬಾದೇವಿ ಮಠದವರೆಗೆ ದೇವಸ್ಥಾನದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಅವ್ರಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ನಾವು ಸಹ ಮಾನ್ಯದಿಂದ ಹೋಗಿ 14ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಹ ಇವತ್ತು ಅಣ್ಣನವರು ಭಾಗವಹಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ರೈತರು ಇವತ್ತು 1.5 ತಿಂಗಳಾಯ್ತು, ಮಳೆ ಆಗಿ 1.5 ತಿಂಗಳಾಯ್ತು ಬಿತ್ತನೆ ಮಾಡಿದ್ರು, ಹತ್ತಿ ಬಿತ್ತಿ ಮಾಡಿದ್ರು. ಇವತ್ತ ಏನಪ್ಪಾ ಅಂದ್ರೆ ಸೂರ್ಯಪಾನ ಬಿತ್ತನೆ ಮಾಡಿದ್ರು. ಇವತ್ತ ನೆಲ್ಲನ್ನು ಸಹ ಬಿತ್ತಿ ಮಾಡ್ಯಾರ, ನೆಲ್ಲನ್ನು ಬಿತ್ತ. ಯಾಕಂದ್ರೆ ನೀರು ಬರ್ಬೋದು, ಮಳೆಯಾಗಿ ಡ್ಯಾಮ್ನಾಗ ಒಂದು ಬೆಳೆಗೆ ನೀರಿದ್ದಿಲ್ಲ, ಇವತ್ತು ಬರ್ಬೋದ ಉದ್ದೇಶದಿಂದ ನೆಲ್ಲು ಸಹ ಬಿತ್ತಾರ. ಸೂರ್ಯಪಾನ ಇವತ್ತ ಇದು ಮಾಡ್ತಾ ಇದ್ದಾರೆ. ಇವತ್ತ 1.5 ತಿಂಗಳನ್ನು ಮಳೆ ಇಲ್ಲ, ಬಹಳ ಗಂಭೀರ ಪರಿಸ್ಥಿತಿ, ಬರಗಾಲ ಆವರಿಸ್ತಕ್ಕಂಥ ಒಂದು ಸಂದರ್ಭ. ಇವತ್ತು ನಾಡಗೌಡರು ಪಾದಯಾತ್ರೆ ಮಾಡಿದ್ರು. ಇವತ್ತು 2 ದಿನ ಆಯ್ತು, ಸ್ವಲ್ಪ ಜಿಲ್ಲೆ ಸ್ಟಾರ್ಟ್ ಆಗಿದೆ. ಈಗ ಇವತ್ತು ನಾವು ಮಾನ್ವಿ ನಿನ್ನೆ ಸ್ಟಾರ್ಟ್ ಆಗ್ಬಿಟ್ಟು ಮಾನ್ವೇಗ ಮಳೆ. ಇವತ್ತು ಭಗವಂತನ ಕೃಪೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಅವ್ರ ನೆರವಿನ ಒಂದು ಉದ್ದೇಶದಿಂದ ನಾಡಗೌಡಣ್ಣವರು, ನಾವು ಎಲ್ಲ ನಮ್ಮ ಮುಖಂಡರು ಇವತ್ತ ರೈತರ ಜೊತೆಗೆ
ಹೆಜ್ಜೆ ಹಾಕ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿರುವ ಹಾಗೆ ಬರದ ಛಾಯೆ ರೈತನನ್ನ ಕಂಗಾಲು ಮಾಡಿ, ರೈತ ಆಶಯ ಕಣ್ಣಿನಿಂದ ಮುಗಿಲಿನತ್ತ ನೋಡ್ತಾ ಇದ್ದಾನೆ. ಹಾಕಿದ ಬೆಳೆ ಒಣಗಿ ಹೋಗ್ತಾ ಇರೋದನ್ನ ನಾವು ಸಹಿತ ಎಲ್ಲರೂ ನೋಡ್ತಾ ಇದ್ದೇವೆ. ಇದಕ್ಕೆ ಪರಿಹಾರ ಯಾರ ಕೈಯಲ್ಲೂ ಇಲ್ಲ. ದೇವರೇ ಇದಕ್ಕೆ ದಾರಿಯನ್ನು ತೋರಿಸಬೇಕಾಗಿರೋದ್ರಿಂದ ನಾನು ಅಮಾವಾಸ್ಯೆಯ ದಿನ ನಮ್ಮ ಭಾಗದ ಅಧಿದೈವತೆ ಅಂಬಾದೇವಿಗೆ ಉಡಿ ತುಂಬಿ ಬೇಡಿ ಬಂದಿದ್ವಿ. ಇವತ್ತು ಮಾನ್ವಿಯಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ಮಳೆಗಾಗಿ ಒಂದು ಪಾದಯಾತ್ರೆಯನ್ನ ಈ ಭಾಗದ ಅಧಿದೈವೆ ಯಲ್ಲಮ್ಮ ದೇವಸ್ಥಾನಕ್ಕೆ, ನೀರ್ಮಾನ್ವಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಈ ಗ್ರಾಮ ದೇವತೆಯಿಂದ ಒಂದು ಪಾದಯಾತ್ರೆಯನ್ನ ಸೋದರ ವೆಂಕಟಪ್ಪ ನಾಯಕರವರು ಮಾಡಿದ್ದಾರೆ. ನಮ್ಮೆಲ್ಲರ ವಿನಂತಿ ಮನವಿ ತಾಯಿಗೆ ಇಷ್ಟೇ, ತುಂಗೆಯ ಒಡಲು ತುಂಬಲಿ, ಮಳೆ ಬರಲಿ, ಬಿತ್ತದ ಬೆಳೆ ಹುಳಿ ತುಂಬಿ ಹರಿದರೆ ರೈತ ಬದುಕ್ತಾನೆ, ರೈತನ ಬದುಕು ಹಸನಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ತಾಯಿಯ ಮೊರೆ ಹೋಗುವುದು. ಬೇರೆ ದಾರಿ ಆಗೋದಿಲ್ಲ, ಯಾರ ಕೈಯಲ್ಲೂ ಇದು ಇಲ್ಲ. ಅವರ ತಾಯಿಯ ಕೃಪೆಯಿಂದನೇ ಮಳೆ ಬರಬೇಕಾಗಿದೆ. ಅಲ್ಲಲ್ಲಿ ಈಗ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಅನುಗ್ರಹ ಮಾಡ್ತಾರೆ ತಾಯಿ ಅಂತಕ್ಕಂಥ ಒಂದು ನಂಬಿಕೆಯ ಮೇಲೆ ಇವತ್ತು ಈ ಪಾದಯಾತ್ರೆಯನ್ನು ನಾವು ಮಾಡ್ತೇವೆ. ಆ ತಾಯಿ ಕರುಣಿಸಲಿ, ಮಳೆ ಬರಲಿ, ತುಂಗೆ ತುಂಬಲಿ, ರೈತನ ಬದುಕು ಹಸನಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನ ಚಾಲನೆ ಮಾಡೋಣ. ವರದಿ ಶಫೀಕ್ ಹುಸೇನ್, ಮಾನವಿ.